ಅವರ ತಂದೆಗೂ ನಮ್ಮ ತಂದೆಯವರಿಗೂ ಒಂದು ಹತ್ತಿರದ ಬಾಂಧವ್ಯ. ಗುರೂಜಿಗಳ ತಂದೆಯವರ ಮೊದಲ ಪತ್ನಿ ನಮ್ಮ ತಂದೆಯವರ ಅಕ್ಕ. ಹೀಗಾಗಿ ಭಾಳ ಹತ್ತಿರ ಸಂಬಂಧಿಗಳು. ಈಗ ನಾನು ಆವಾಗ ರಜಾಕಾಲದಲ್ಲಿ ಬಸವಾಪಟ್ಟಣಕ್ಕೆ ಹೋಗುತ್ತಿದ್ದೆ. ಆದರೆ ಗುರೂಜಿಗಳು ಚಿಕ್ಕವರಾಗಿ ಹೆಚ್ಚು ಸಂಪರ್ಕವಿರಲಿಲ್ಲ. ನಂತರ ಅವರು ಪ್ರೌಢಶಾಲೆಗೆ ಶಿವಮೊಗ್ಗಕ್ಕೆ ಪ್ರೌಢಶಾಲೆಯ ಸೇರಿಕೊಂಡರು. ಅವರ ಸೋದರ ಮಾವ ಶ್ರೀ ರಾಮ ಭಟ್ಟರು ಅಲ್ಲಿ ಹೈಸ್ಕೂಲ್ ಶಿಕ್ಷಕರಾಗಿದ್ದರು. ನಾನು ಸಹ ಅವರು ಹೈಸ್ಕೂಲ್ ಫಸ್ಟ್ ಇಯರ್ ಇದ್ದಾಗ ನಾನು ಇರಲಿಲ್ಲ. 2ನೇ ವರ್ಷದಲ್ಲಿದ್ದಾಗ ನಾನು ಮೊದಲನೇ ತರಗತಿಗೆ ಸೇರಿ ಶಿವಮೊಗ್ಗದಲ್ಲಿ ನಾನು ಸೇರಿಕೊಂಡೆ. ಅವ್ರ ಮನೆ ಎದುರುಗಡೆ ನಮ್ಮ ಮನೆ ಇತ್ತು. ಹೀಗಾಗಿ ಹೆಚ್ಚು ಒಡನಾಟ ಇತ್ತು. ನಂತರ ಅವರು ಹೈಸ್ಕೂಲ್ ಮುಗಿಸಿಕೊಂಡು ಬಸವಾಪಟ್ಟಣಕ್ಕೆ ಹೋಗಿ ಅವರ ತಂದೆಯ ಹುದ್ದೆಯಾದ ಶಾನುಬೋಕೆ ಹುದ್ದೆಯನ್ನು ವಹಿಸಿಕೊಂಡರು. ನಾನು ಕಾಲೇಜಿಗೆ ಬೆಂಗಳೂರಿಗೆ ಬಂದೆ. ನಂತರ ಬೆಂಗಳೂರಿನಿಂದ ನನ್ನ ವಿದ್ಯಾಭ್ಯಾಸ ಮುಗಿಸ್ಕೊಂಡು ನಾನು ಸಂತೆಬೆನ್ನೂರಿಗೆ ಹೋದೆ. ಅವರು ಶಾನುಬೋಕೆ ವೃತ್ತಿಯಲ್ಲಿಯೇ ಪ್ರಜಾವಾಣಿಯ ಪತ್ರಿಕೆಯ ಪ್ರತಿನಿಧಿಯಾಗಿ ಬಸವಾಪಟ್ಟಣದಲ್ಲಿ ಪ್ರಜಾವಾಣಿಯ ವರದಿಗಾರರಾಗಿದ್ದರು. ನಾನು ಸಹ ಸಂತೆಬೆನ್ನೂರಿನ ಪ್ರಜಾವಾಣಿ ಪ್ರತಿನಿಧಿಯಾಗಿದ್ದೆ. ಹೀಗಾಗಿ ನನ್ನ ಮತ್ತು ಅವರ ಸಂಪರ್ಕ ಇನ್ನೂ ಹೆಚ್ಚಾಯಿತು. ಚನ್ನಗಿರಿಯಲ್ಲಿ ಸುಬ್ರಹ್ಮಣ್ಯಂ ಎಂಬ ಒಬ್ಬರು ಪತ್ರಕರ್ತರಿದ್ದರು. ನಾನು, ನಲ್ಲೂರಿನ ಶ್ರೀರಂಗ ಶೆಟ್ಟರು ಮುಂತಾದವರು ಸೇರಿಕೊಂಡು ಚನ್ನಗಿರಿ ತಾಲೂಕು ಪತ್ರಕರ್ತರ ಸಂಘವನ್ನು ಆರಂಭಿಸಿದೆವು. ಗುರೂಜಿಗಳು ಅದರ ಅಧ್ಯಕ್ಷರಾಗಿದ್ದರು. ನಾನು ಅದರ ಕಾರ್ಯದರ್ಶಿಯಾಗಿದ್ದೆ. ಹೀಗಾಗಿ ಆವಾಗ ಚನ್ನಗಿರಿಯಲ್ಲಿ ಭೇಟಿಯಾಗ್ತಾಯಿದ್ವಿ. ಮತ್ತು ನಂತರ ಸುಬ್ರಹ್ಮಣ್ಯವರು ಚನ್ನಗಿರಿ ತಾಲೂಕು ವಾರ್ತಾಪತ್ರಿಕೆಯನ್ನು ಆರಂಭಿಸಿದಾಗ ನಾನು ಮತ್ತು ಗುರೂಜಿಗಳು ಅವರಿಗೆ ಸಹಕಾರ ನೀಡಿದ್ದೆವು. ಹೀಗಾಗಿ ನಮ್ಮ ಮತ್ತು ಅವರ ಬಾಂಧವ್ಯ ಪತ್ರಕರ್ತರಾಗಿ ಹೆಚ್ಚಾಗಿತ್ತು. ನಂತರ ಬೆಂಗಳೂರಿನಲ್ಲಿ 1970ರಲ್ಲಿ ಅಂತ ಕಾಣುತ್ತೆ, ಆವಾಗ ರಾಜ್ಯ ಪತ್ರಕರ್ತರ ಸಮ್ಮೇಳನ ನಡೆಯಿತು. ನಾನು ಸಹ ಭಾಗವಹಿಸ್ತಿದ್ದೆ. ಗುರೂಜಿಗಳು ಅವರು ಭಾಗವಹಿಸ್ತಿದ್ದರು. ನಾನು, ಗುರೂಜಿಗಳು ಮತ್ತು ಕಡೂರಿನ ಮಿತ್ರರಾದ ಸೂರ್ಯನಾರಾಯಣ ಅವರು ಬೆಂಗಳೂರಿನ ಶಾಸಕರ ಭವನದಲ್ಲಿ ತಂಗಿದ್ವಿ. ಹಾಗಾಗಿ ರಾಜ್ಯ ಪತ್ರಕರ್ತರ ಸಂಘದಲ್ಲಿ ನಾವು ಭೇಟಿಯಾಗಿ ಮೂರು ದಿನ ಅದರಲ್ಲಿ ಭಾಗವಹಿಸಿದ್ದೆವು. ಗುರೂಜಿಗಳ ಸ್ಥಳವಾದ ಬಸವಾಪಟ್ಟಣದ ಹತ್ತಿರ ಕುಳಗಟ್ಟಿ ಎಂಬ ಗ್ರಾಮವಿದೆ. ಅಲ್ಲಿ ನಮ್ಮ ದೊಡ್ಡ ಅತ್ತೆ ಒಬ್ಬರು ಇದ್ದರು. ಹಾಗಾಗಿ ನಮ್ಮ ರಜಾ ಕಾಲದಲ್ಲಿ ನಾನು ಆಗಾಗ ಕುಳಗಟ್ಟೆಗೆ ಹೋಗುವಾಗ ಬಸವಾಪಟ್ಟಣದಲ್ಲಿ ತಂಗಿದ್ದು ಕೆಲವು ಕಾಲ ಅವ್ರ ಮನೆಯಲ್ಲಿ ಇರ್ತಿದ್ವಿ. ಹೀಗಾಗಿ ಗುರೂಜಿಗಳ ಹತ್ತಿರದಿಂದ ಅವರ ಒಡನಾಟ ಇತ್ತು. ನಂತರ ಅವರು ಶಾನುಬೋಕೆ ಹುದ್ದೆಗೆ ಬಂದಾಗ ಭಾರತ ಸೆನ್ಸಸ್ ಜನಗಣತಿಯ ಕಾಲದಲ್ಲಿ ಅವರ ಕಾರ್ಯವನ್ನು ಮೆಚ್ಚಿ ಕೇಂದ್ರ ಸರ್ಕಾರ ಅವರಿಗೆ ಪ್ರಶಸ್ತಿ ನೀಡಿತ್ತು. ಇದು ನಮಗೆಲ್ಲ ಅದು ಎಲ್ಲ ಪತ್ರಿಕೆಗಳಲ್ಲಿ ಪ್ರಕಟವಾಗಿತ್ತು. ಅದನ್ನು ನೋಡಿ ನಮಗೆಲ್ಲ ಭಾಳ ಸಂತೋಷವಾಗಿತ್ತು. 1960ರಲ್ಲಿ ಸಂತೆಬೆನ್ನೂರಿನಲ್ಲಿ ಕೆಲವು ಸ್ನೇಹಿತರೆಲ್ಲ ಸೇರಿ ವಿಜಯ ಯುವಕ ಸಂಘ ಎಂಬ ಸಂಸ್ಥೆಯನ್ನು ಆರಂಭಿಸಿದೆವು. ಆವಾಗ ಶಿಶುವಾರ, ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು ಶಿಕ್ಷಕರ ತರಬೇತಿ ಶಾಲೆಯನ್ನು ಆರಂಭಿಸಿದ್ದೆವು. ಸುಮಾರು 800 ಮಕ್ಕಳು ಇದುವರೆಗೂ ವ್ಯಾಸಂಗ ಮಾಡುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ಒಳ್ಳೆಯ ಫಲಿತಾಂಶ ಬರ್ತಾಯಿದೆ. ಹೀಗಾಗಿ ಇಡೀ ಚನ್ನಗಿರಿ ತಾಲೂಕಿಗೆ ನಮ್ಮ ಶಾಲೆ ಹೆಸರುವಾಸಿಯಾಗಿದೆ. ಶಾಲಾ SSLCಯಲ್ಲಿ ಪ್ರತಿ ವರ್ಷ ಶೇಕಡ 100% ಬರ್ತಾಯಿದ್ದು, ಕಳೆದ 15 ವರ್ಷಗಳಿಂದ ಪ್ರೌಢಶಾಲೆಯಲ್ಲಿ ಆಂಗ್ಲ ವಿಭಾಗವನ್ನು ಸಹ ಆರಂಭಿಸಿರುತ್ತೇವೆ. ಗುರೂಜಿಗಳು ನಮ್ಮ ಶಾಲೆಯ ಅನೇಕ ಸಂದರ್ಭಗಳಲ್ಲಿ, ಅನೇಕ ಸಮಾರಂಭಗಳಲ್ಲಿ ಭಾಗವಹಿಸ್ತಾಯಿದ್ದರು. ನಾವು ಪ್ರತಿ ವರ್ಷ ಶ್ರೀ ವಿನಾಯಕೋತ್ಸವವನ್ನು ಮಾಡುತ್ತಿದ್ದಾಗ ಬಂದು ಅವರ ಆಶೀರ್ವಾದವನ್ನು ಮಾಡಿ ಭಕ್ತಾದಿಗಳಿಗೆ ಧಾರ್ಮಿಕ ಪ್ರವಚನವನ್ನು ಸಹ ಆ ಕಾಲದಲ್ಲಿ ಮಾಡ್ತಾಯಿದ್ದರು. 1964 ಅಂತ ಕಾಣುತ್ತೆ, ಅವರಿಗೆ ಗುರೂಜಿಗಳಿಗೆ ಪಾರ್ಶ್ವವಾಯು ತಗುಲಿತ್ತು. ಆ ವಿಚಾರ ತಿಳಿದು ನಮ್ಮ ತಂದೆಯವರೊಂದಿಗೆ ನಾನು ಸಹ ಬಸವಾಪಟ್ಟಣಕ್ಕೆ ಹೋಗಿ ಅವರನ್ನು ನೋಡಿದ್ದೆ. ಆವಾಗ ನಾವು ಭೇಟಿ ಆಗ್ತಾಯಿದ್ವಿ. ಆವಾಗ ನಮ್ಮ ತಂದೆಯವರು
ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಹೋಗಿ ಗುರೂಜಿಗಳಿಗೆ ಸಮಾಧಾನ ಹೇಳ್ತಾಯಿದ್ರು. ಅವರಿಗೆ ರಾಯರ ಕೃಪೆ ಆದಾಗ ಭಾಳ ನಮಗೆಲ್ಲ ಸಂತೋಷವಾಗಿ ಅವರು ಎದ್ದು ಓಡಾಡುತ್ತಿದ್ದನ್ನು ನೋಡಿ ನಮಗೆ ಭಾಳ ಆನಂದವಾಗಿತ್ತು. ಗುರುಗಳು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳೇ ಅವರ ಕನಸಿನಲ್ಲಿ ಬಂದು ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದನ್ನು ನಾವೆಲ್ಲ ಕೇಳಿದ್ದೆವು. ಆ ಮಂತ್ರಾಕ್ಷತೆಯಿಂದಲೇ ಇವತ್ತು ಪುಣ್ಯಕ್ಷೇತ್ರ ಭಾಳ ಪ್ರಸಿದ್ಧವಾಗಿ ಬಂದಿದೆ. ಗುರೂಜಿಗಳಿಗೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ದರ್ಶನವಾದ ಮೇಲೆ ಅವರ ಮುಖದಲ್ಲಿ ಒಳ್ಳೆಯ ತೇಜಸ್ಸು ಬಂದಿತ್ತು. ಅದನ್ನು ನೋಡಿ ನಮಗೆ ಆಶ್ಚರ್ಯವಾಯಿತು. ನಮ್ಮ ರಾಘಣ್ಣಗೆ ದೇವರ ಕೃಪೆ, ರಾಯರ ಆಶೀರ್ವಾದ ನೋಡಿ ನಮಗೆ ಭಾಳ ಆಶ್ಚರ್ಯವಾಗಿ ನಮಗೆ ಒಂಥರ ಅವರ ಬಗ್ಗೆ ಪೂಜ್ಯ ಭಾವನೆ ಉಕ್ಕಿ ಬಂತು. ಹಾಗಾಗಿ ನಾವು ಸದಾ ಅವರಿಗೆ ನಮಸ್ಕಾರ ಮಾಡ್ತಾಯಿದ್ವಿ. ಅಂತ ಅವರು ನಮ್ಮ ಮಧ್ಯೆ ಇದ್ದಿದ್ದು ನಮ್ಮ ಪುಣ್ಯ ಅಂದ್ಕೊಂಡಿದ್ದೀವಿ. ಅರಸಾಳಿನ ರಂಗನಾಥ್ ಮತ್ತು ನಾನು ಭಾಳ ಆತ್ಮೀಯ ಮಿತ್ರರಾಗಿದ್ದೆವು. ಗುರೂಜಿಗಳಿಗೆ ಅವರಿಗೆ ಶಾಲೆಗಳನ್ನು ಸ್ಥಾಪಿಸಬೇಕೆಂಬ ಮಹದಾಕ್ಷೆ ಬಂತು. ಆಗ ನನ್ನ ಮತ್ತು ರಂಗನಾಥರವನ್ನು ಕರೆಸ್ಕೊಂಡು ಈ ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿಸ್ಬೇಕಪ್ಪ, ನೀವು ಆಗಲೇ ಅನುಭವಿಗಳಾಗಿದ್ದೀರಿ, ನೀವು ಮತ್ತು ರಂಗನಾಥ್ ಬೆಂಗಳೂರಿಗೆ ಹೋಗಿ ನಮ್ಮ ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿಸಿ ಮತ್ತು ಶಾಲಾ ಆರಂಭಕ್ಕೆ ಬೇಕಾದ ಎಲ್ಲ ಅಧಿಕಾರಿಗಳನ್ನು ಕಂಡು ನಮಗೆ ಮಾಡಿ ಅಂತ ಹೇಳಿ ಒಂದು ಸಲಹೆ ಕೊಟ್ಟರು. ಅದರಂತೆ ನಾನು ಮತ್ತು ರಂಗನಾಥ್ ಬೆಂಗಳೂರಿಗೆ ಬಂದು ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿಸಿಕೊಂಡು ಅವರಿಗೆ ಹೇಳಿದ್ವಿ. ಅದನ್ನು ನೋಡಿ ಅವರಿಗೆ ಭಾಳ ಸಂತೋಷ ಆಯಿತು. ಹೀಗಾಗಿ ಅವರು ಪ್ರಪ್ರಥಮವಾಗಿ BRT ಕಾಲೋನಿಯಲ್ಲಿ ದೈಹಿಕ ಶಿಕ್ಷಣ ತರಬೇತಿ ಶಾಲೆಯನ್ನು ಆರಂಭಿಸಿದರು. ಅದು ಸುಮಾರು ದಿವಸ ನಡೆಯಿತು. ಕೊನೆಗೆ ಅದು ಕೆಲವು ನಾನಾ ಕಾರಣಗಳಿಂದ ಅದು ನಿಂತು ಹೋಯಿತು. ನಂತರ ಅದಾದ ಕೆಲವು ವರ್ಷಗಳ ನಂತರ ನಮ್ಮ ಸಂಸ್ಥೆಯಲ್ಲೂ ಸಹ ದೈಹಿಕ ಶಿಕ್ಷಣ ತರಬೇತಿಯನ್ನು ಆರಂಭಿಸಿದಾಗ ನಾವು ಹೋಗಿ ಗುರೂಜಿಗಳನ್ನು ಕಂಡಾಗ ಅವರಲ್ಲಿದ್ದ ಎಲ್ಲ ಸಾಮಗ್ರಿಗಳನ್ನು ಕ್ರೀಡಾ ಸಾಮಗ್ರಿಗಳನ್ನು ನಮ್ಮ ಶಾಲೆಗೆ ಕೊಟ್ಟು ನಮ್ಮ ಶಾಲೆ ಅಭಿವೃದ್ಧಿಯಾಗಲಿ ಎಂದು ಆಶೀರ್ವದಿಸಿದ್ದರು. ಗುರೂಜಿಗಳು, ಅರಸಾಳಿನ ರಂಗನಾಥ್, ನಾನು 3 ಜನ ಸಹ ಆವಾಗವಾಗ ಸೇರಿ ಅನೇಕ ಪತ್ರಕರ್ತರ ಬಗ್ಗೆ, ರಾಜ್ಯದ ಬಗ್ಗೆ ಮತ್ತು ನಮ್ಮ ಗ್ರಾಮಗಳ ಬಗ್ಗೆ ಆಗತಕ್ಕಂತಹ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚಿಸ್ತಾ ಇದ್ದೀವಿ. ಜೊತೆಯಲ್ಲಿ ನೇಗರವಳ್ಳಿಯ ಮೂರ್ತಿ ಎಂಬ ನಮ್ಮ ಸ್ನೇಹಿತರು, ಅವರು ಸಹ ಪ್ರಜಾವಾಣಿಯ ಪತ್ರಕರ್ತರಾಗಿದ್ದರು. ಅವರು ಸಹ ನಮ್ಮ ಜೊತೆಯಲ್ಲಿ ಸೇರಿ ದೇಶದ ಮತ್ತು ರಾಜ್ಯದ ಅನೇಕ ಗಹನವಾದ ವಿಚಾರಗಳನ್ನು ಚರ್ಚಿಸುತ್ತಾ ಇದ್ದೆವು. ಗುರೂಜಿಗಳ ಪ್ರವಚನಕ್ಕೆ ಸಾವಿರಾರು ಜನ ಸೇರ್ತಾಯಿದ್ದರು. ಅವರ ಪ್ರವಚನ ನಿಜಕ್ಕೂ ಭಾಳ ಚೆನ್ನಾಗಿತ್ತು. ನಾನು ಸಹ ಅನೇಕ ಅವರ ಪ್ರವಚನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ. ಅವರು ರಾಜ್ಯಾದ್ಯಂತ ಸಂಚಾರ ಮಾಡಿ ಅನೇಕ ಸ್ಥಳಗಳಲ್ಲಿ ಬೆಂಗಳೂರು, ಶಿವಮೊಗ್ಗ, ದಾವಣಗೆರೆ, ಧಾರವಾಡ ಮುಂತಾದ ಕಡೆಗಳಲ್ಲಿ ಪ್ರವಚನ ಮಾಡಿ ಅನೇಕ ಭಕ್ತಾದಿಗಳಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು. ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಆ ಪ್ರವಚನವನ್ನೇ ಅವರ ಅನುಗ್ರಹದಲ್ಲಿ ಪ್ರಕಟಿಸ್ತಾ ಇದ್ದರು. ಅದನ್ನು ನಾನು ಓದಿ, ನಾನು ಮತ್ತು ನಮ್ಮ ಇತರ ಅನೇಕ ಜನ ನೋಡಿ ಅದನ್ನು ಕಾಯ್ತಾ ಇದ್ವಿ. ಅದನ್ನು ನೋಡಲಿಕ್ಕೆ ಪ್ರತಿ ತಿಂಗಳು ಅದನ್ನು ಯಾವಾಗ ಬರುತ್ತಪ್ಪ ಅನುಗ್ರಹ ಎಂದು ಕಾಯ್ತಾ ಇದ್ವಿ. ಇದಕ್ಕಾಗಿಯೇ ಗುರೂಜಿಗಳು ಒಂದು ಸ್ವಂತ ಮುದ್ರಣಾಲಯವನ್ನು ಸಹ ಸ್ಥಾಪಿಸಿದರು. 1977ರಲ್ಲಿ ಅವರು ಪುಣ್ಯಸ್ಥಳದ ಇರೋ ಜಾಗದಲ್ಲಿ ಒಂದು ಯಜ್ಞ ಕಾರ್ಯವನ್ನು ಮಾಡಿದರು. ಲಕ್ಷಾಂತರ ಜನ ಸೇರಿದ್ದರು. ಆ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ನಲ್ಲಿ ನಮ್ಮ ಮನೆಯವರೆಲ್ಲ ಹೋಗಿದ್ದರು. ಅನಿವಾರ್ಯ ಕಾರಣಗಳಿಂದ ನಾನು ಭಾಗವಹಿಸಿರಲಿಲ್ಲ. ಅಲ್ಲಿ ನೋಡಿದ್ದನ್ನೆಲ್ಲ ಹೇಳಿದಾಗ ನನಗೆ ಭಾಳ ಆಶ್ಚರ್ಯವಾಯಿತು. ಎಂತಹ ತಪಶ್ಶಕ್ತಿ, ನಿಜವಾಗಲೂ ಅವರಿಗೆ ತಪಶ್ಶಕ್ತಿಯಿಂದಲೇ ಈ ಅಗಾಧ ಕಾರ್ಯ ಆಗಿದೆ ಎಂದು ನಾವೆಲ್ಲ ಅಂದ್ಕೊಂಡಿದ್ದೆವು. ಅವರು ಪತ್ರಕರ್ತರಾಗಿದ್ದರಿಂದ ಅನೇಕ ರಾಜಕೀಯ ಮುಖಂಡರುಗಳ ನಿಕಟ ಸಂಪರ್ಕವಿತ್ತು. ಅದರಲ್ಲಿ ಮುಖ್ಯವಾಗಿ ರಾಜ್ಯಸಭೆಯ ಉಪಾಧ್ಯಕ್ಷರಾಗಿದ್ದ SV ಕೃಷ್ಣಮೂರ್ತಿರಾಯರು, ಮಾಜಿ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆಯವರು, ನಮ್ಮ ಚನ್ನಗಿರಿ ತಾಲೂಕಿನ JH ಪಟೇಲ್ರವರು ಮತ್ತು ಮಾಜಿ ಮಂತ್ರಿಗಳಾದ ಲಿಂಗದಳ್ಳಿಯ L ಸಿದ್ದಪ್ಪನವರು ಮತ್ತು R ಗುಂಡೂರಾಯರು ಮತ್ತು ದೇವೇಗೌಡರು, ಇವರಿಗೆಲ್ಲ ಪರಿಚಯ ಇತ್ತು. ಆದರೆ ಇವರು ರಾಜಕೀಯ ಯಾವ ಪಕ್ಷಕ್ಕೂ ಸದಸ್ಯರಾಗಿರಲಿಲ್ಲ.
ಅವರ ಒಂದಿಗೆ ನಿಕಟ ಸಂಪರ್ಕ ಮಾತ್ರ ಇಟ್ಟುಕೊಂಡಿದ್ದರು. ಗುರೂಜಿಗಳು ಪುಣ್ಯಸ್ಥಳದಲ್ಲಿ ಅನೇಕ ದೇವಸ್ಥಾನಗಳನ್ನು ಮತ್ತು ಅನೇಕ ರಾಯರ ಮಠವನ್ನು ಸ್ಥಾಪಿಸಿದರು. ಅವರು ದೊಡ್ಡ ಸ್ತಂಭವನ್ನು ಸಹ ಮಾಡಿದರು. ನಂತರ ಅದರ ಪುರೋಭಿವೃದ್ಧಿಗೆ ಅನೇಕ ಜನ ಶ್ರೀಮಂತರು ಸಹ ಸಹಕಾರ ನೀಡಿದರು. ನಾನು ಆವಾಗ ಅದು ಕಾರ್ಯಗಳು ನಡೀತಿರಬೇಕಾದ್ರೆ ಅನೇಕ ಬಾರಿ ಭೇಟಿ ಕೊಟ್ಟು ಆಶ್ಚರ್ಯಚಕಿತನಾಗಿದ್ದೆ. ಅವರ ಶಾಲೆಗಳು ಸಹ ವೀಕ್ಷಿಸಿ ಅವರಿಗೆ ನಮ್ಮ ಶಾಲೆಯ ಅಭಿವೃದ್ಧಿ ಬಗ್ಗೆ ಮತ್ತು ಅವರಿಂದ ಮಾರ್ಗದರ್ಶನ ಪಡೆಯುತ್ತಿದ್ದು. ಅವರನ್ನು ನೋಡಿದಾಗ ಮನಸ್ಸಿನಲ್ಲಿ ಒಂಥರ ಪೂಜ್ಯ ಭಾವನೆ ಬಂತು. ಹಿಂದೆ ಎಲ್ಲ ನಾವು ರಾಘಣ್ಣ ಅಂತ ಕರೀತಾ ಇದ್ದರೂ ಸಹ ಅವರು ಗುರೂಜಿಗಳಾದಮೇಲೆ ಅವ್ರನ್ನ ನೋಡಿದಾಗ ಅವರ ತೇಜಸ್ಸನ್ನು ನೋಡಿ ನಮಗೆ ಅವರಿಗೆ ಒಂದು ನಮಸ್ಕಾರ ಮಾಡಬೇಕು, ಅವ್ರು ನೋಡಿದಾಗ ಅವರಿಂದ ನೋಡಿ ಅವರಿಂದ ಆಶೀರ್ವಾದ ಪಡೆಯಬೇಕೆಂಬ ಬಯಕೆ ಉಂಟಾಗ್ತಾಯಿತ್ತು. ಗುರೂಜಿಗಳನ್ನು ನಾನು ನಮ್ಮ ಹಳೆಯ ಮಗಳು ಮೊಮ್ಮಕ್ಕಳು ನಮ್ಮ ಮನೆಯವರೊಂದಿಗೆ ಭೇಟಿ ಕೊಟ್ಟು ಲಾಸ್ಟು ನೋಡಿದ್ವಿ. ಆವಾಗ ನಮಗೆ ಮಂತ್ರಾಕ್ಷತೆ ಕೊಟ್ಟು ಆಶೀರ್ವಾದ ಮಾಡಿದರು. ನಮ್ಮನ್ನೆಲ್ಲ ನೋಡಿ ಭಾಳ ಸಂತೋಷಪಟ್ಟು ನೀವು ಅಭಿವೃದ್ಧಿ ಆಗಲಪ್ಪ ಎಂದು ಹಾರೈಸಿದರು. ಗುರೂಜಿಗಳು ದೇಹತ್ಯಾಗ ಮಾಡಿ 25 ವರ್ಷಗಳಾದರೂ ಸಹ ಅಲ್ಲಿ ನಡೆಯುತ್ತಿರುವ ಕಾರ್ಯ ನಿಜಕ್ಕೂ ಅವರ ಆಶೀರ್ವಾದವೇ ಕಾರಣ. ಅವರ ತಪಶಕ್ತಿಯೇ ಇಂದಿಗೂ ಸಹ ಅದು ಇದೆ ಅಂತ ನಾವೆಲ್ಲ ನಂಬುತ್ತೇವೆ. ನಮ್ಮ ಎಲ್ಲ ಒಳ್ಳೆಯ ಕಾರ್ಯಗಳಲ್ಲಿ, ನಮ್ಮ ಮೊಮ್ಮಕ್ಕಳ ಜನ್ಮದಿನಾಚರಣೆ ಮುಂತಾದ ಶುಭ ಕಾರ್ಯದಲ್ಲಿ ಮಠಕ್ಕೆ ಹಣವನ್ನು ಕಳಿಸಿ ಅಲ್ಲಿಂದ ಬರುವ ಮಂತ್ರಾಕ್ಷತೆಯನ್ನು ನೋಡಿ ನಿಜವಾಗಲೂ ಗುರೂಜಿಗಳೇ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಅನಿಸಿ ನಮಗೆ ಭಾಳ ಒಂದು ಸಂತೋಷ ಆಗ್ತಾಯಿದೆ. ನಿಜವಾಗಲೂ ಆ ಮಂತ್ರಾಕ್ಷತೆಯ ಪುಣ್ಯದಿಂದಲೇ ನಾವು ಇದುವರೆಗೆ ಇದ್ದೀವಿ ಅಂತ ಅಂದು ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳ ಮುಂದುವರೆದ ಪುಣ್ಯಸ್ಥಳ ಇನ್ನೂ ಧಾರ್ಮಿಕವಾಗಿ ಬೆಳೆಯಲಿ ಮತ್ತು ರಾಜ್ಯಾದ್ಯಂತ ಜನರಿಗೆ ಮಾರ್ಗದರ್ಶನ ಕೊಡಲು ಅನೇಕ ಧಾರ್ಮಿಕ ಕಾರ್ಯಗಳು ನಡೀತಾ ಇರಲಿ ಎಂದು ಹಾರೈಸುತ್ತೇನೆ. ಗುರೂಜಿಗಳು ಧಾರ್ಮಿಕ ಗ್ರಂಥಗಳ ಒಂದು ಸಂಗ್ರಹವನ್ನೇ ಮಾಡಿದರು. ಅದರಲ್ಲಿ ಎಲ್ಲ ಧರ್ಮಗಳು, ಮುಸಲ್ಮಾನ್, ಕ್ರೈಸ್ತ, ಬೌದ್ಧ, ಸಿಖ್ ಮತ್ತು ಹಿಂದೂಗಳ ಧಾರ್ಮಿಕ ಗ್ರಂಥಗಳನ್ನು ಎಲ್ಲ ಸೇರಿಸಿದರು. ಇದನ್ನು ನೋಡಿದರೆ ಅವರಲ್ಲಿ ಎಲ್ಲ ಧಾರ್ಮಿಕ ಜನಗಳ ಬಗ್ಗೆ ಒಂದು ಅತೀವವಾದ ಒಂದು ಪ್ರೇಮ, ವಿಶ್ವಾಸ ಇತ್ತು ಎಂದು ಕಾಣುತ್ತದೆ. ಅವರ ತಪಶಕ್ತಿಯಿಂದ ಪುಣ್ಯಸ್ಥಳ ಒಳ್ಳೆಯ ಪುಣ್ಯಭೂಮಿಯಾಗಿ ಬೆಳೀತಾ ಬಂದಿದೆ. ಅವರ ತಪಸ್ಸು ಇಡೀ ಭಕ್ತಾದಿಗಳಿಗೆ ಒಂದು ಮಾರ್ಗದರ್ಶನ ಕೊಡ್ತಾ ಇದೆ. ಅವರ ಆಶೀರ್ವಾದ ಭಾಳ ಜನಕ್ಕೆ ಭಾಳ ಅನುಕೂಲ ಮಾಡಿಕೊಟ್ಟಿದೆ. ಈಗಲೂ ಸಹ ಅವರು ಇದ್ದಾಗ ಹೇಗಿತ್ತು ಈಗಲೂ ಆಶ್ರಮ ಭಾಳ ಚೆನ್ನಾಗಿ ಅಭಿವೃದ್ಧಿ ಆಗ್ತಾಯಿದೆ. ಇದು ಕಣ್ಣಾರೆ ನಾನು ನೋಡಿ ಭಾಳ ಸಂತೋಷವಾಗ್ತಾಯಿದೆ. ಅವರು ಅನೇಕ ಪ್ರವಚನಗಳಲ್ಲಿ ಧಾರ್ಮಿಕ ಪ್ರಚಾರಗಳನ್ನು ಮಾಡಿ ಜನರಿಗೆ ಧರ್ಮದ ಬಗ್ಗೆ ಹೇಳ್ತಾಯಿದ್ದರು. 1960 ಫೆಬ್ರವರಿ 17ರಂದು ಬೆಂಗಳೂರಿನ ಅರಸೋಜಿ ಕಲ್ಯಾಣ ಮಂಟಪದಲ್ಲಿ ನನ್ನ ವಿವಾಹ ನಡೆಯಿತು. ಆವಾಗ ಗುರೂಜಿಗಳ ತಂದೆಯವರಾಗಲಿ ಅವರ ಮನೆಯವರಾಗಲಿ ಭಾಗವಹಿಸಲು ಆಗಲಿಲ್ಲ. ಅದಕ್ಕಾಗಿ ಸುಮಾರು ಫೆಬ್ರವರಿ 20-21 ಜ್ಞಾಪಕ ಇಲ್ಲ, ಸಂತೇಬೆನ್ನೂರಿಗೆ ರಾಮಣ್ಣವರು ಬಂದು ನನಗೆ ಆಶೀರ್ವಾದ ಮಾಡಿ 20 ರೂಪಾಯಿಗಳ ಒಂದು ಉಡುಗೊರೆ ಕೊಟ್ಟಿದ್ದರು. ಅದು ಈಗಲೂ ಸಹ ನನಗೆ ತುಂಬ ಜ್ಞಾಪಕದಲ್ಲಿದೆ. ಅವರ ಗುರೂಜಿಗಳ ಸಹೋದರಾದ ತಮ್ಮಣ್ಣ ಅಥವಾ ಲಕ್ಷ್ಮೀನಾರಾಯಣ ಅವರು ನಮ್ಮ ಸಂತೇಬೆನ್ನೂರಿನ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಾ ನಮ್ಮ ಮನೆಯಲ್ಲೇ 3 ವರ್ಷ ಇದ್ದರು. ಅವರ ತಮ್ಮಂದಿರುಗಳು ಎಲ್ಲರೂ ಸಹ ನಮಗೆ ಭಾಳ ಆತ್ಮೀಯರಾಗಿದ್ದರು ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗುತ್ತೆ. ಗುರೂಜಿಗಳಿಗಾಗಲಿ ಮತ್ತು ಅವರ ಬಂಧುಗಳಿಗೆಲ್ಲರಿಗೂ ಒಂದು ದೀಪಾವಳಿ ಅಥವಾ ಯುಗಾದಿಯಲ್ಲಿ ಒಂದು ಪತ್ರ ಬರೆಯುವ ಸಂಪ್ರದಾಯ ಈಗಲೂ ಸಹ ಸುಮಾರು 500 ಜನಕ್ಕೆ ನಾನು ಪತ್ರ ಬರೆಯುವ ಒಂದು ಅವಕಾಶ ಇಟ್ಕೊಂಡಿದ್ದೇನೆ. ಬೈತಾರೆ ಎಲ್ಲರೂ, ಏನಪ್ಪ ಕುತ್ಕೊಂಡು ಸುಮ್ಮನೆ ಬರೀತೀಯ ನೀನು ಕಾರ್ಡ್ಗಳು ಅಂತ. ಆದರೂ ಒಂದು ಸಂಪ್ರದಾಯ ಈಗ ಸುಮಾರು ವರ್ಷಗಳಿಂದ ಆ ಒಂದು ಪದ್ಧತಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಲೋಕ ಕಲ್ಯಾಣಾರ್ಥಂ ಪುಣ್ಯಸ್ಥಳ ವಾಸಿನಂ
ಗುರುಜಿ ಮನಸಾ